ಲೇ ಲೇ ಶಂಕರಜ್ಜ, ಎಲ್ಲ ಒಬ್ರು ಒಬ್ರು ಕಾಣಿಸ್ತಿಲ್ಲ ಇಷ್ಟೊತ್ತಾದ್ರೂನು. ಆ ಎಷ್ಟೊತ್ತಿಗೆ ಬರೆಯಲಿದ್ದಪ್ಪ ಸಾವುಕಾರಂಗುನು, ರಂಗಜ್ಜುಂಗೆ, ಬೋರಜ್ಜುಂಗೆ ಎಲ್ಲಾರ್ಗುನು. ಅಲ್ಲ ಫಂಕ್ಷನ್ ಇಡ್ತೀವಿ ಅಂತ ಹೇಳಿರಲಿಲ್ಲ, ಮತ್ತೆ ಮರ್ತ್ಕಿರ್ತು ಹೋಗಿದೆಯಾ ಏನೋ ನೀನು ಆ ಹೇಳ್ದೆ ತಾನೆ, ಮತ್ತೆ ಗ್ಯಾರಂಟಿ ಅವ್ರಿಗೆ. ಮತ್ತೆ ನೀನು ಹೇಳ್ದಂಗಿರೋದು ಅವರೆಲ್ಲಾರು ಟೌನ್ ಕಡೆ ನಾನು ನೆಂಟ್ರ ಮನೆಗೆಲ್ಲಾರು ಹೋಗ್ಬಿಡೋದು. ದೇವಸ್ಥಾನಕ್ಕೆ ಅಲ್ಲಿ ಇಲ್ಲಿ ಬೇರೆ ಹೋಗ್ತಿರ್ತಾರೆ ಗೆದ್ದಿದ್ ಖುಷಿಗೆ. ಮತ್ತೆ ಎತ್ಲಾಗಾರ ಹೋಗ್ಬಿಟ್ರೆ ಏನಪ್ಪ, ನಾವು ಬೇರೆ ಇಲ್ಲಿ ಎಲ್ಲ ಅರೇಂಜ್ಮೆಂಟ್ ಎಲ್ಲ ಮಾಡ್ಕೊಂಡ್ಬಿಟ್ಟಿದೀವಿ. ಮತ್ತೆ ಶಂಕರಜ್ಜ ಹೇಳೋ ಕರೆಕ್ಟಾಗಿ. ಗೌಡ್ರೆ ಸೋಮ್ಕಿರಿ ಅದೇನಂತ ಮಾತಾಡ್ತೀರಾ ನೀವು? ಅಲ್ಲ ಕಣ್ ಗೌಡ್ರೆ, ಇಂಥ ವಿಚಾರದಲ್ಲೆಲ್ಲ ನಾನು ಉದಾಸೀನ ಮಾಡ್ತೀನಿ ಅನ್ ಗೌಡ್ರೆ, ನಿಮ್ಗೂ ಗೊತ್ತಿರೋ ವಿಚಾರನೇ ಅಲ್ವಾ? ಅಲ್ಲ ನಾನು ಸುಮ್ಕಿದ್ ಬಿಡ್ತೀನ ಗೌಡ್ರೆ, ಹೇಳ್ದಂಗೆ. ಅಲ್ಲ 2-3 ಸಲ ಹೇಳ್ ಬಂದಿದ್ದೀನಿ. ಬೆಳಿಗ್ಗೆ ತಿರ್ಗಾ ನಾನು ಹೋಗ್ಬಿಟ್ಟು ಸಾವುಕಾರ್ರೆ ರಂಗಜ್ಜನವ್ರೆ, ಇವತ್ತು ಊರತ್ರ ಗ್ರಾಮ ಪಂಚಾಯತಿಲಿ ಎಲ್ಲಾರು ನಿಮ್ಗೆ ಊರವ್ರು ಎಲ್ಲಾರು ಕೂಡ ಸನ್ಮಾನ ಮಾಡ್ಬೇಕು ಅಂದ್ಕೊಂಡಿದ್ದಾರೆ. ಬರ್ಬೇಕು ಅಲ್ಲಿ ಗ್ರಾಮ ಪಂಚಾಯತಿ ಹತ್ರ ಬರ್ಬೇಕು ಸಾವುಕಾರರು, ಬರ್ರಿ ಸಾವುಕಾರ್ರೆ ಅಂತ ನಾನೇ 2-3 ಸಲ ಕರೆದು ಬಂದಿದ್ದೀನಿ. ಆಯ್ತು ಕಣಪ್ಪ ಶಂಕರಜ್ಜ, ಬರ್ತೀವಿ ಕಣ್ ಹೇಳಪ್ಪ ಅಂತಾನೆ ಅವರು ಹೇಳಿರು. ನೀವೇನ್ ಗೌಡ್ರೆ ನನ್ನ ಮೇಲೆ ಇಷ್ಟೊಂದು ಅನುಮಾನ ಪಡ್ತಿದ್ದೀರಾ? ಹಂಗೆ ಅಷ್ಟೊಂದು ಉದಾಸೀನ ಮಾಡ್ತೀನಿ ಹಂಗಾರೆ ನಾನು? ಲೈ ಹಂಗಲ್ ಕಣ್ಲ ಲೈ, ನೋಡಲ್ಲ ನೀನು ಹೇಳೋದಕ್ಕಿಂತ ಮುಂಚೆನೆ ನೀನ್ ಜಗಳ ಮಾಡಕ್ ಬರ್ತೀಯಲ್ಲ ನೀನು ಶಂಕರಜ್ಜ. ಅಬ್ಬಬ್ಬಬ್ಬಬ್ಬಬ್ಬ, ಪರವಾಗಿಲ್ಲ ಕಳ್ಳೆ ನೀನು ಒಂದ್ರಿಟು. ಹಂಗಲ್ ಕಣೋ. ಈಗ ಏನಾಗ್ಬಿಡುತ್ತಂದ್ರೆ, ಈಗ ಎಲ್ಲ ಅರೇಂಜ್ಮೆಂಟ್ ಎಲ್ಲ ಮಾಡ್ಕೊಂಡ್ಬಿಟ್ಟಿದೀವಿ. ಅಕಸ್ಮಾತ್ ನೀನು ಕೆಲಸ ಅದು ಇದು ಅಂತಿರ್ತೀಯ, ಮಾತಿರ ತೋಟ ಹೊಲ ಗದ್ದೆ ಅಂತಿರ್ತೀಯ. ನೀನು ಮರ್ತು ಬಿಟ್ಟು ಸುಮ್ಮನಾಗ್ಬಿಡೋದು. ನಾವಿಲ್ಲೆಲ್ಲ ಅರೇಂಜ್ಮೆಂಟ್ ಮಾಡ್ಕೊಂಡಿದೀವಿ, ಎಲ್ಲದನ್ನು ಸುಮ್ಮನೆ ಅನ್ಯಾಯ ಆಗ್ಬಿಡುತ್ತಲ್ಲ ಅಂತ ಹೇಳದ್ನಪ್ಪ. ಒಂದು ಮಾತು ನೆನಪು ಮಾಡ್ದೆ ಇವಾಗ. ಮತ್ತೆಲ್ಲ ಯಾರು ಕಾಣಿಸ್ತಾನೆ ಇಲ್ಲ ನಮ್ಮೂರವರು, ಎತ್ಲಾಗ ಹೋದ್ರು ಎಲ್ಲಾರು. ಗೌಡ್ರೆ ಬರ್ತಾರೆ, ಅಲ್ಲಿ ಇಲ್ಲಿ ಹೂವಾಗಿರ್ತಾರ ಅವ್ರು, ಕೆಲಸ ಕಾರ್ಯಗಳು ಎಲ್ಲಾರು ಇರುತ್ತಲ್ಲ, ಹಂಗಾಗಿ ಅಲ್ಲಿ ಇಲ್ಲಿ ಹೂವಾಗಿರ್ತಾರೆ, ಬರ್ತಾರ ಕಣಿ. ಹೇಳ್ರಿ ಗೌಡ್ರೆ. ಸಾ ಇನ್ನೇನು ಶುರು ಮಾಡ್ಕಣದ ಹಂಗಾರೆ? ಅಲ್ಲಪ್ಪ ಶಂಕರಜ್ಜ ಅವ್ರೆ, ಶುರು ಮಾಡ್ಕೊಳ್ಳೋಣ, ಅದಕ್ಕೋಸ್ಕರನೇ ಅಲ್ವಾ ನಾವೆಲ್ಲ ಅರೇಂಜ್ಮೆಂಟ್ ಎಲ್ಲ ಮಾಡ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡೆ ನಿಂತಿದೀವಿ. ಅವ್ರು ಬಂದ್ರೆ ಆಯ್ತು. ಏನ್ ಸಿದ್ದಣ್ಣವು, ಏನು ಗ್ರಾಮ ಪಂಚಾಯತಿ ಹತ್ರ ಏನ ಫಂಕ್ಷನ್ ಮಾಡ್ತಿರಂಗಿದಾರೆ? ಅಲ್ಲ ನಮ್ ಗೌಡ್ರು, ನಮ್ ಶಂಕರಜ್ಜ ಅವರು ಇರೋ ಸರ್ರು ಎಲ್ಲರೂ ನಿಂತ್ಕೊಂಡ್ಬಿಟ್ಟಿದಾರಲ್ಲ, ಏನ್ ಸಮಾಚಾರ? ಹೂವಿನ ಗುಚ್ಚ, ಪ್ರಶಸ್ತಿ ಪತ್ರ, ಏನ ಪ್ರಶಸ್ತಿ ಎಲ್ಲ ಕೊಡೋದಕ್ಕೆ, ಪ್ರೈಸ್ ಎಲ್ಲ ಕೊಡೋದಕ್ಕೆ ಬೇರೆ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಏನಪ್ಪ ಏನ್ ಸಿದ್ದಣ್ಣ, ಏನ ಫಂಕ್ಷನ್ ನಿನ್ಗೇನಾರ ಗೊತ್ತೇನಾ? ಇಲ್ಲ ನನ್ಗೇನ್ ಗೊತ್ಕೊಂಡು ಸುಮ್ಮಕ್ ಬಾರ್ಲತ್ಲಾಗಿ. ಏನ್ ಫಂಕ್ಷನ್ ಏನಪ್ಪ? ಯಾರಿಗಾದ್ರೂ ಹೊಸದಾಗಿ ಯಾರಾದ್ರೂ ಆಫೀಸರ್ ಯಾರು ಬಂದಿರ್ತಾರಲ್ಲ, ಅದಕ್ಕೆ ಅವರಿಗೆ, ಇಲ್ಲ ರಿಟೈರ್ಡ್ ಯಾರು ಆಗ್ತಾರಲ್ಲ ಅವ್ರಿಗೆ ಸಾಮಾನ್ಯಕ್ಕೆ ಸನ್ಮಾನ ಏನಾರ ಮಾಡ್ಬಿಟ್ಟು ಕಳ್ಸೋದು ಅನ್ಸುತ್ತೆ. ನೋಡಂತ ಕಡಿ ಕೇಳೋಣ. ಏನ್ ಕೇಳ್ತೀಯ ಬಾರ್ಲ, ನಮ್ಮ ಪಾಡಿಗೆ ನಾವು ಹೋಗೋಣ, ಏನಾರ ಮಾಡ್ಕೊಳ್ಳಿ, ನಮ್ಗೇನಾಗ್ಬೇಕಾಯ್ತೆ? ನಮ್ಗೇನೇನೆ ನಮ್ಮ ಸಾವುಕಾರು ಶಂಕರಣ್ಣವರು ಸೋತೋಗ್ಬಿಟ್ರು ಅಂತ ಸಿಕ್ಕಾಬಟ್ಟೆ ಬೇಜಾರಾಗ್ತೈತೆ. ಅಂಥದ್ರಲ್ಲಿ ಇಲ್ಲೇನ್ ಮಾತಾಡ್ಕೊಂಡು ನಿನ್ಕಡನಪ್ಪ, ಹೋಗೋಣ. ಲೇ ಸಿದ್ದಣ್ಣ, ತಡಿಯಲ್ಲ ಒಂದ್ರಿಟ್ಟು ನೋಡೋಣ, ಕೇಳಂಕಂಡು ತಡಿಯೋ ಏನಂತ. ನನಗೂ ಯಾಕ ಫಂಕ್ಷನ್ ಒಳ್ಳೆ ದೊಡ್ಡದಾಗೇನೆ ಚೆನ್ನಾಗಿ ಇಟ್ಕೊಂಡಿದಾರಪ್ಪ, ಎಲ್ಲ ಪ್ರಶಸ್ತಿ ಗಿಶಸ್ತಿ ಎಲ್ಲ ಇಟ್ಕೊಂಡಿದಾರಲ್ಲ, ಅದಕ್ಕೋಸ್ಕರ ಕೇಳಂಕಂಡು ತಡಿಯೋ ನೋಡೋಣ ಒಂದು ಮಾತು. ನೀನ್ ಅದ್ಯಾಕೆ ಹಿಂಗೆ ಅರ್ಜೆಂಟ್ ಮಾಡ್ತಿದ್ಯೋ? ಎಲ್ಲೂ ಏನ್ ಕೆಲಸ ಇಲ್ವಲ್ಲ? ತಡಿ, ಇನ್ನೇನು ಹೋದ್ರೆ ಇನ್ನೇನು ಸಾವುಕಾರ ಶಂಕರಣ್ಣರ ಅಂತ ಹೋಗಿ ಕೂತ್ಕೊಂಡು ಹರಟೆ ಹೊಡಿಬೇಕು ಆಟೆಯ. ಅಲ್ವಾ? ಅದ್ರ ಬದಲು ಇಲ್ಲಾದ್ರೂ ನೋಡೋಣ ಏನಾರ ಫಂಕ್ಷನ್ ಏನಾದ್ರೂ. ಲೇ ಹೋಗಲ್ಲ ಸುಮ್ಕೆ ಅತ್ಲಾಗಿ. ನಿಂದೊಳ್ಳೆ ನಿಂದು ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಕೂತ್ಕೊಂಡು ಅವ್ರಿವ್ರು ಭಾಷಣ ಮಾಡೋದು ಕೇಳ್ಕೊಂಡು ನನಗೆ ಅಪ್ಪ ಇವಾಗಿಂದನು ಕಡತ್ತಾಗಿ ಬೇರೆ ತಿಂಡಿ ತಿನ್ಕೊಂಡ್ ಬಂದ್ಬಿಟ್ಟಿದೀವಿ. ಆ ಗಿರೀಶ್ ಅಣ್ಣನ ಹೋಟ್ಲಲ್ಲಿ ಬೇರೆ ಬಿಸಿ ಬಿಸಿ 2 ಪ್ಲೇಟ್ ಇಡ್ಲಿ, 2 ಪ್ಲೇಟ್ ಪಲಾವು ಎಲ್ಲ ತಿನ್ಕೊಂಬಂದಿರೋದಕ್ಕೂ, ಬೋಂಡಾ ಬಜ್ಜಿ ಎಲ್ಲ ತಿನ್ಕೊಂಬಂದಿರೋದಕ್ಕೂ ಅದಕ್ಕೂ ಒಡೆ ಎಲ್ಲ ನಿದ್ದೆ ಎಳಿತೈತೆ ಹಂಗೆ. ಇಲ್ಲಿ ಕೂತ್ಕೊಂಡ್ಬಿಟ್ರೆ ಇನ್ನೂ ನಿದ್ದೆ ಎಳಿತಪ್ಪ, ನನ್ನ ಕೈಲಂತೂ ಆಗಲ್ಲ. ನಾನು ಹೋಗ್ತೀನಿ ಕಣಪ್ಪ, ನೀನು ಇರೋದಿದ್ರೆ ಇಲ್ಲೇ ಇದ್ಬಿಡು. ಬರೋದಿದ್ರೆ ಬಾ ನನ್ನ ಜೊತೆ, ಸಾವುಕಾರಮ್ಮಂತವ ಶಂಕರಣ್ಣರಮ್ಮಂತವ, ಇಲ್ಲ ಅಂದ್ರೆ ಇಲ್ಲೇ ಇದ್ಬಿಡು. ಪಾಪ ನಮ್ಮ ಶಂಕರಣ್ಣವರು ಫುಲ್ ಫೀಲಿಂಗಲ್ಲಿ ಇದ್ದಾರೆ ಗೊತ್ತಾ? ಫೀಲಿಂಗಲ್ಲಿ ಸೋತೋಗ್ಬಿಟ್ಟಿದಾರಂತ. ಲೇ ಸಿದ್ದಣ್ಣ, ತಡಿಯಲ್ಲ ಒಂದ್ರಿಟ್ಟು, ಯಾಕೆ ಹಿಂಗೆ ಅರ್ಜೆಂಟ್ ಮಾಡ್ತೀಯ? ನೀನೇನ್ ಕೇಳ್ಬೇಡ ಕಣ್, ತಡಿ ನಾನೇ ಒಂದು ಮಾತು ಕೇಳ್ತೀನಿ ಏನಂತ. ಶಂಕರಜ್ಜ ನಮಸ್ಕಾರ. ಗೌಡ್ರೆ ನಮಸ್ಕಾರ. ಏನ್ ಗೌಡ್ರೆ, ಇವತ್ತು ನಮ್ಮೂರ್ ಗ್ರಾಮ ಪಂಚಾಯತಿ ಹತ್ರ ಏನು ಫಂಕ್ಷನ್ ಇಟ್ಕೊಂಡಿದ್ದೀರಾ? ಏನಿದು ಏನೋ ಪ್ರಶಸ್ತಿ ಪತ್ರ, ಹೂವಿಂದು ಬೊಕ್ಕೆ, ಏನೇನು ಇಟ್ಕೊಂಡು ನಿನ್ಕೊಂಡಿದ್ದೀರಲ್ಲ, ಏನ್ ಗೌಡ್ರೆ ಇವತ್ತು ಫಂಕ್ಷನ್? ಯಾರ ರಿಟೈರ್ಡ್ ಆಗ್ತಿದಾರಾ? ಲೇ ನಿಂಗಣ, ಲೇ ಸಿದ್ದಣ್ಣ, ಇದೇ ಅಂದ್ರಲ್ಲ ಹಿಂಗ್ ಕೇಳ್ತಿದ್ದೀರಾ? ಇಡೀ ಊರವ್ರಿಗೆ ಗೊತ್ತಿರೋ ವಿಚಾರ ನಿಮಗ್ ಗೊತ್ತಿಲ್ವೇ ಅಂದ್ರಲ್ಲ? ಚೆನ್ನಾಗಿ ಕೇಳ್ತೀರಾ ಕಣ್ರಲ್ಲ, ಏನು ಗೊತ್ತಿಲ್ದಿರಂಗೆ ಬೇಕು ಅಂತ ಕೇಳ್ತಿದ್ರ ಏನ್ರಲ್ಲ ನೀವು? ಅಲ್ಲ ಕಣ್ರು,
ವರ್ಷ ವರ್ಷ ಇನ್ನೇನು ವರ್ಷ ವರ್ಷ ಅಂತೀನಿ. ಈಗ ಗ್ರಾಮ ಪಂಚಾಯತಿ ಎಲೆಕ್ಷನ್ ಅಲ್ಲಿ ಅವನು ಸಾವುಕಾರ ಗೆದ್ದಿದ್ದಾನಲ್ಲಪ್ಪ, ಅದಕ್ಕೋಸ್ಕರ ಅವನಿಗೆ ನಮ್ಮ ಗ್ರಾಮ ಪಂಚಾಯತಿ ಕಡೆಯಿಂದ ನಮ್ಮ ಮೂರವ್ರು ಎಲ್ಲರೂ ಪರವಾಗಿದ್ದ, ಎಲ್ಲ ಜನಗಳು ಪರವಾಗಿಂದ ಅವರಿಗೆ ಇವತ್ತು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದೀವಿ ಕಣ್ರಪ್ಪ ಗೆದ್ದಿರೋದಕ್ಕೆ. ಬರೀ ಸಾವುಕಾರಂಗೇನ ಅಂತ ಇರಲ್ಲ, ಆ ರಾಜಣ್ಣಂಗೆ ಅಂತ ಏನಿಲ್ಲ. ಹೋದ್ಸಲಿ 2 ಸಲಿನೂ ಕೂಡ ಹೋದ್ಸಲಿ ಎಲೆಕ್ಷನ್ ಅಲ್ಲಿ ಶಂಕರಣ್ಣ ಗೆದ್ದಿದ್ದ, ಅವನಿಗೂ ಕೂಡ ನಮ್ಮೂರು ಗ್ರಾಮ ಪಂಚಾಯತಿ ಕಡೆಯಿಂದ ನಮ್ಮೂರವ್ರು ಎಲ್ಲರೂ ಪರವಾಗಿಂದ ಪ್ರಶಸ್ತಿ ಕಾರ್ಯಕ್ರಮ, ಸನ್ಮಾನ ಕಾರ್ಯಕ್ರಮ ಎಲ್ಲ ಇಟ್ಕೊಂಡಿದ್ದು. ಈ ವರ್ಷ ಇನ್ನೇನು ಸಾವುಕಾರ ರಾಜಣ್ಣ ಗೆದ್ದಿದ್ದಾರೆ, ಅವನಿಗೋಸ್ಕರನೂ ಕೂಡ ನಾವು ಸನ್ಮಾನ ಕಾರ್ಯಕ್ರಮನ ಏರ್ಪಡಿಸ್ಕೊಂಡಿದ್ದೀವಿ. ಹೆಂಗ ನೀವು ಒಳ್ಳೆ ಟೈಮಿಗೆ ಬಂದಿದ್ದೀರಾ, ಬರ್ರಿ ನಿನ್ಕಳ್ರಿ. ಒಂದೇ ಸಲ ಮುಗಿಸ್ಕೊಂಡು ಹೋಗಿರಂತೆ ನೀವು ಫಂಕ್ಷನ್ ಮುಗಿಸ್ಕೊಂಡು. ಸನ್ಮಾನ ಬೇರೆ ಇಟ್ಕೊಂಡಿದ್ದಾರೆ ಆ ಸಾವುಕಾರಂಗೆ ಸನ್ಮಾನ. ಇಡೀ ಊರವ್ರ ಜನಗಳಿಗೆಲ್ಲಾನು ಮೋಡಿ ಮಾಡಿಬಿಟ್ಟು ಎಲ್ಲಾರ್ಗು ನಮ್ಗೆ ಅವ್ರ ಕಡೆ ಮಾಡ್ಕೊಂಬಿಟ್ಟು ನಮ್ಮ ಸಾವುಕಾರ ಶಂಕರಣ್ಣಂಗೆ ಓಟ್ ಹಾಕ್ದಲೆ ಎಲ್ಲಾರು ಅವ್ರಿಗೆ ಹಾಕ್ಬಿಟ್ಟಿದ್ದಾರೆ. ಮೋಸ್ಕಾರರು ಇಡೀ ಊರವ್ರನ್ನೇ ಮೋಸ್ಕಾರರು. ನಮ್ಮ ಸಾವುಕಾರಿಗೆ ಮೋಸ ಮಾಡಿಬಿಟ್ರು. ಹೊಟ್ಟೆ ಉರಿದೋಗ್ತೈತೆ, ನಮಗೆ ಹೊಟ್ಟೆ ಉರಿದೋಗ್ತೈತೆ. ಇವ್ನು ನೋಡಿ, ಇವ್ನು ಹಿಂಗಣ್ಣ ನಿಂತಿರೋದು. ನಾನು ಬಾರ್ಲ ಬೇಡ ಹೋಗನ್ ಬಾರ್ಲ ಅಂತ ಬಡ್ಕೊಂಡೆ. ನನ್ನ ಮಾತು ಕೇಳಿಲ್ಲ. ನನ್ನ ಹೊಟ್ಟೆ ಉರಿದೋಗ್ತೈತೆ ಅತ್ಲಾಗಿ. ಎಲ್ಲ ಅವರು ಸಾವುಕಾರರಿಗೆ ಪ್ರಶಸ್ತಿ ಬೇರೆ ಇಟ್ಕೊಂಡಿದಾರಂತೆ, ಪ್ರಶಸ್ತಿ ಬೇರೆ ದೊಡ್ಡದಾಗಿ ಬೇರೆ. ಅದೇನಾರ ಇಟ್ಕೊಳ್ಳಿ, ನನಗೇನಾಗಬೇಕಾಯ್ತೆ ಅವ್ರು ಪ್ರಶಸ್ತಿ ಕಟ್ಕೊಂಡು. ಏನಾದ್ರೂ ಸನ್ಮಾನನೂ ಇಟ್ಕೊಳ್ಳಿ, ಏನಾದರೂ ಮಾಡ್ಕೊಳ್ಳಿ. ಬಾರ್ಲ ನಿಂಗಣ್ಣ ಹೋಗನ್ ಬಾರ್ಲ. ನನಗಿಲ್ಲಿ ನಿಂತ್ಕೊಳಕ್ಕಾಗ್ತಿಲ್ಲ, ಹೊಟ್ಟೆ ಎಲ್ಲ ಉರಿದೋಗಂಗಾಗ್ತೈತೆ. ಪಾಪ ನಮ್ಮ ಸಾವುಕಾರರು ಗೊತ್ತಾ, ನಮ್ಮ ಶಂಕರಣ್ಣವ್ರಿಗೆ ಎಷ್ಟು ಬೇಜಾರಾಗ್ತೈತೆ ಗೊತ್ತಾ. ಮನೆಯಿಂದ ಆಚೆ ಕಡೆ ಓಡ್ತಿಲ್ಲ ಕಳ್ಳ ಪಾಪ ಅವರು. ಬಾರ್ಲ ಹೋಗೋಣ, ಬಾರವು ಇಲ್ಲೇನು ಮಾಡ್ತೀಯ, ಬಾರ್ಲ ಹೋಗೋಣ ನಿಂಗಣ್ಣ. ಏನು ಫಂಕ್ಷನ್ ಮುಗಿಸ್ಕೊಂಬರ್ತೀಯ ನೀನು? ನಾನು ಯಾಕೆ ನಿನ್ಕಣ ಬಾರವು. ಪಾಪ ನಮ್ಮ ಶಂಕರಣ್ಣವರು ಸೋತೋಗ್ಬಿಟ್ಟಿದ್ದಾರೆ. ಅವ್ರ ಚಾಲೆಂಜ್ ಮೇಲೆ ಇವರಿಗೆ, ಈ ಶಂಕರಣ್ಣಂಗೆ, ಈ ಸಾವುಕಾರಿಗೆ ಪ್ರಶಸ್ತಿ ಸನ್ಮಾನ ಎಲ್ಲ ಇಟ್ಕೊಂಡಿದ್ದಾರೆ. ನಮ್ಗೇನಾಗ್ಬೇಕಾಯ್ತೆ, ಬಾ ಹೋಗೋಣ ಬಾ. ನಮ್ಗೆ ಇಲ್ಲಿ ಕೆಲಸ ಇಲ್ಲ ಕಣ, ಬಾ ಹೋಗೋಣ. ಪಾಪ ನಮ್ಮ ಶಂಕರಣ್ಣರ ಹತ್ರ ಹೋಗೋಣ ಬಾ ನಾವು. ಲೇ ಇದಾಕ್ರಲ್ಲ ಹುಡುಗರ, ಹಿಂಗ್ ಹೊಲ್ಟ್ ಬಿಟ್ರಿ, ತಡಿರಲ್ಲ. ಫಂಕ್ಷನ್ ಮುಗಿಸ್ಕೊಂಡು ಹೋಗಿರಂತೆ ಕಣ್, ತಡ್ರಲ್ಲ. ಅಲ್ಲ ಕಣ್ರಲ್ಲ, ನಾವು ಬಾಯ್ ಬಿಟ್ಟು ಹೇಳ್ತಿದೀವಿ, ಗೌಡ್ರೆಲ್ಲ ಹೇಳ್ತಿದ್ದಾರೆ, ಗೌಡ್ರ ಮಾತಿಗೆ ಬೆಲೆ ಇಲ್ವೇ ಅಂದ್ರಲ್ಲ. ಅಲ್ಲ ಕಣ್ರವ್, ಫಂಕ್ಷನ್ ಮುಗಿಸ್ಕೊಂಡು ಹೋಗಿರಂತೆ, ತಡಿರಲ್ಲ ಅಂತ ನಿನ್ಕಡ್ರಲ್ಲ ಅಂತ ಹೇಳಿದ್ರೆ ನಿಂಗಣ್ಣ ಸಿದ್ದಣ್ಣ ಅಲ್ಲೇ ಸುಮ್ಕೆ ಹೊಲ್ಟ್ ಬಿಟ್ರಲ್ರಲ್ಲ. ತಡಿರಲ್ಲ ಮೊನ್ಗಳಿಗೆ, ನಿನ್ಕಡ್ರಲ್ಲ. ಫಂಕ್ಷನ್ ಮುಗಿಸ್ಕೊಂಡು ಹೋಗಿರಂತೆ ಒಂದ್ ಅರ್ಧ ಗಂಟೆ. ಇಲ್ಲ ಕಣ್ಗೌಡ್ರೆ, ಶಂಕರಾಜ ನಿನ್ಗೇನು ಗೊತ್ತು, ಸುಮ್ಕಿರು. ನಮಗೆ ಹೊಲತ್ತಾವ ತೋಟತಾವೆಲ್ಲ ಕೆಲಸಗಳು ಭಾಳ ಇದಾವೆ. ಕೆಲಸಗಳೆಲ್ಲ ಬಿಟ್ಬಿಟ್ಟು ಇಲ್ಲಿ ಕುತ್ಕೊಳಕ್ ಆಗುತ್ತೇನಜ್ಜ? ಮಳೆ ಗಿಳೆ ಬಂದ್ರೆ ಹಸುಗಳಿಗೆ ಮೇವು ಹಾಕಿ ಬರಬೇಕು ನಾವು, ಕುರಿಗಳಿಗೆಲ್ಲ ಮೇವು ಹಾಕಿ ಬರಬೇಕು. ನಮಗೆ ಭಾಳ ಅಂದರೆ ಭಾಳ ಕೆಲಸಗಳಿದಾವೆ. ಸುಮ್ಕಿರ್ರಿ, ನಿಮಗೆ ಗೊತ್ತಾಗಲ್ಲ. ಒಂದೊಂದು 2 ಕೆಲಸಗಳು ಇರ್ತಾವ. ನಾವಿಲ್ಲಿ ನಿನ್ಕೊಂಡ್ಬಿಟ್ರೆ ಮುಗ್ದೋಯ್ತು ನಮ್ಮ ಕತೆ. ಅಲ್ಲಿ ತೋಟದಲ್ಲೆಲ್ಲ ನೀರು ಬಿಡಬೇಕು, ಮೋಟ್ರ್ ಲೈನ್ ಕೊಟ್ಟಿರ್ತಾರೆ, ಅದಕ್ಕೆ ನಾವು ಅರ್ಜೆಂಟಾಗಿ ಹೋಗ್ಬೇಕು. ನೋಡೋಣಂತೆ ಕಣ್, ತಡೀರಿ, ಇವಾಗ ಪುರ್ಸತ್ತಿಲ್ಲ. ನೀವೇ ಸನ್ಮಾನ ಮಾಡ್ರಿ ಆ ಸಾವುಕಾರರಿಗೆ. ಏನು ಹೊಟ್ಟೆ ಕಿಚ್ಚೈತೆ ಅಲ್ಲ. ಅವರು ಸಾವುಕಾರರು ಅವ್ನ ಶಂಕರಣ್ಣನ ವಿರುದ್ಧ ನಮ್ಮ ಸಾವುಕಾರರು ಗೆದ್ದು ಬಿಟ್ರಲ್ಲ, ಅದಕ್ಕೆ ಇವನಿಗೆ ಹೊಟ್ಟೆ ಕಿಚ್ಚು ತಡೆಯಕ್ಕಾಗ್ತಿಲ್ಲ. ಸನ್ಮಾನ ಕಾರ್ಯಕ್ರಮ ಅಂದ ತಕ್ಷಣ ಇವನು ಮಕ ನೋಡಿ ಹೆಂಗ್ ಮಾಡ್ಕೊಂಡ ಮಕ. ಹೊಟ್ಟೆ ಕಿಚ್ಚು ಅದೇನು ಹೊಟ್ಟೆ ಕಿಚ್ಚು ನಮ್ಮ ಜನಗಳಿಗೆ. ಯಪ್ಪ ಒಂದೇ ಊರಲ್ಲಿದ್ದು ಒಂದೇ ಇದ್ರಲ್ಲಿ ಇರ್ತಾರೆ, ಎಲ್ಲಾರು ಚೆನ್ನಾಗೇ ಇರ್ತಾರೆ. ಅದೇನಂತ ಹೊಟ್ಟೆ ಕಿಚ್ಚು ಬುದ್ಧಿನೋ, ಅದು ಯಾಕಿಂತ ಬುದ್ಧಿಗಳು ಕಳ್ತಾರೋ. ಬಿಡು ಹೋಗ್ಲಿ, ಇನ್ನೇನು ಮಾಡೋಕ್ಕಾಗುತ್ತೆ. ಆದ್ರೂ ಇವ್ರಿಗೆ ಚೆನ್ನಾಗಿ ಬುದ್ಧಿ ಕಲಿಸ್ಬೇಕು ಅಲ್ಲ. ಹೆಂಗೆಲ್ಲ ಸನ್ಮಾನ ಮಾಡಿರು, ಹೆಂಗೆಲ್ಲ ಹೊಗಳಿರು, ಹೆಂಗೆಲ್ಲ ಮಾತಾಡಿದ್ರು ಅಂತ ಹೋಗಿ ಅವ್ನು ಶಂಕರಣ್ಣಂಗೆ ಹೇಳ್ಬೇಕಲ್ವಾ. ಅದಕ್ಕೋಸ್ಕರನಾದ್ರೂ ಇವ್ರಿಗೆ ಇಲ್ಲೇ ಉಳಿಸ್ಕೋಬೇಕಿತ್ತಲ್ಲ. ಏನು ಮಾಡೋದು? ಒಳ್ಳೆ ಟೈಮು, ಮಾಡ್ತೀನಿ ಕಣ್ ತಡಿ. ಗೌಡ್ರೆ, ಈಗ ಫಂಕ್ಷನ್ ಮುಗ್ದಾದ್ಮೇಲೆ ಒಂದು ಅರ್ಧ ಗಂಟೆ ಮುಗ್ದಾದ್ಮೇಲೆ ಈಗ ತಿಂಡಿ ಎಲ್ಲ ಮಾಡಿಸಿದೀವಲ್ಲ, ಕೇಸರಿ ಬಾತು, ಹಂಗೆ ಪಲಾವು, ಹಂಗೆ ಬೋಂಡ, ಹಪ್ಳ, ಮತ್ತು ಇನ್ನೇನೇನೋ ಮಾಡಿಸಿದೀವಲ್ಲ ತಿಂಡಿಗಳು, ಒಳ್ಳೊಳ್ಳೆ ತಿಂಡಿಗಳೇ ಮಾಡಿಸಿದೀವಿ ಕಣಿ. ಹೇಳ್ರಿ, ಆ ತಿಂಡಿಗಳೆಲ್ಲ ಈಗ ಒಂದು ಅರ್ಧ ಮುಕ್ಕಾಲು ಗಂಟೆ ಬಿಟ್ಕೊಂಡೆ ಅಲ್ವಾ ಶುರು ಮಾಡೋದು ಇನ್ನೇನು ಎಲ್ಲಾರ್ಗು. ಯಾಕಂತೀರಾ ಪಾಪ, ಎಲ್ಲರೂ ನಮ್ಮ 3 ಜನಗಳೆಲ್ಲರೂ ಬರ್ತಾರೆ, ಇಡೀ ಊರವ್ರಿಗೇನೆ ಊಟ ಮಾಡಿಸಿದೀವಿ ಅಲ್ವಾ ಗೌಡ್ರೆ. ಒಳ್ಳೆ ಗಮ್ ಅಂತ ವಾಸನೆ ಬರ್ತೈತೆ. ಗೌಡ್ರೆ, ಈಗ ಎಷ್ಟು ಗಂಟೆಗೆ ಶುರು ಮಾಡೋದು ಊಟಕ್ಕೆಲ್ಲದೂ? ಇನ್ನೇನು ಶಂಕರಾಜ, ಇನ್ನೇನು ಫಂಕ್ಷನ್ ಮುಗಿತಾ ಬಂದಂಗೆ ಶುರು ಮಾಡ್ಕೊಂಬಿಡೋದು. ಇನ್ನೇನು ಒಂದು ಅರ್ಧ ಮುಕ್ಕಾಲು ಗಂಟೆ ಊರ್ ಜನಗಳೆಲ್ಲ ಬರ್ತಾರೆ, ಸೇರ್ತಾರಲ್ವಾ. ಫಂಕ್ಷನ್ನು ಈಗ ಸಾವುಕಾರ ಬರ್ತಾನೆ, ಸಾವುಕಾರಂಗೆ ಸನ್ಮಾನ ಮಾಡಿಬಿಟ್ಟು ಅವನ್ ತವ 4 ಭಾಷಣಗಳು ಕೇಳ್ಕೊಂಬಿಟ್ಟು ಮಾತಾಡಿಸಿ, ಊರ್ ಜನಗಳು ಬಂದಿರ್ತಾರಲ್ಲ ಎಲ್ಲಾರ್ಗು ಕೂಡ ತಿಂಡಿ ಮಾಡಿಸಿದೀವಲ್ಲ. ಈಗ ಏನೇನು ನೀನು ಹೇಳ್ದಲ್ಲ, ಕೇಸರಿ ಬಾತು, ಪಲಾವು, ಮತ್ತೆ ಬೋಂಡ, ಬಜ್ಜಿ, ವಡೆ, ಇವೆಲ್ಲದೂ
ಎಲ್ಲಾರ್ಗು ಕೊಟ್ಟು ಬಿಡೋಣ. ಊಟ ಮಾಡ್ಲಿ, ಹೊಟ್ಟೆ ತುಂಬ ಊಟ ಮಾಡ್ಲಿ ಅಲ್ವಾ? ವರ್ಷ ವರ್ಷನೂ ಮಾಡಿಸ್ತೀವಲ್ಲ, ಇನ್ನೇನು ಈ ವರ್ಷ ಏನಾದ್ರೆ ಒಂದ್ ಸ್ವಲ್ಪ ಚೆನ್ನಾಗಿ ಮಾಡಿಸಿದೀವಿ ಆಟಯ. ಆಹಾ, ಬಿಸಿ ಬಿಸಿ ತಿಂಡಿ ಮಾಡಿಸ್ಬಿಟ್ಟಾರಂತೆ. ಕೇಸರಿ ಬಾತು, ಪಲಾವು, ಬೋಂಡ, ಹಪ್ಳ, ವಡೆ. ಯಪ್ಪ, ಎಂತ ಕೆಲಸ ಆಗೋಗ್ಬಿಡ್ತಿತ್ತು. ಬಾಯಲ್ಲಂಗೆ ನೀರು ಬರ್ತೈತೆ ಕೇಳಿಸ್ಕೊಂಡ್ಬಿಟ್ಟಿದ್ರಿ. ಇವ್ನು ಸಿದ್ದಣ್ಣ ಮಾತು ಕೇಳ್ಕೊಂಡು ನಾನು ಏನಾದ್ರೂ ಈ ಫಂಕ್ಷನಿಗೆ ಇದ್ದಿರಲ್ಲ ಅಂತಿದ್ರೆ ಅನ್ಯಾಯವಾಗಿ ಎಲ್ಲ ಕಳ್ಕೊಂಡ್ಬಿಡ್ತೀನಲ್ಲಪ್ಪೋ. ಯಪ್ಪ, ನಾನಂತೂ ಹೊಟ್ಟೆ ತುಂಬ ಊಟ ಮಾಡ್ಕೊಂಡೇ ಬರೋದು. ನಾನು ಬೇರೆ ಹೋಟ್ಲಲ್ಲಿ ಬೇರೆ ತಿಂಡಿ ಬೇರೆ ಸರಿಯಾಗಿ ತಿನ್ಲಿಲ್ಲ. ಇಲ್ಲಿ ನೋಡಿದ್ರೆ ಒಳ್ಳೆ ಚೆನ್ನಾಗಿ ತಿಂಡಿ ಮಾಡಿಸಿರ್ತಾರೆ. ಎಷ್ಟು ಬೇಕು ಅಷ್ಟು ಹಾಕಿಸ್ಕೊಂಡು ತಿನ್ಬೋದು ಹೊಟ್ಟೆ ತುಂಬ. ನಾನು ಇಲ್ಲೇ ಕಣಪ್ಪ ತಿನ್ನೋದು. ಇವನು ಬೇಕಾದ್ರೆ ಹೋಗ್ಲಿ, ಬೇಕಾದ್ರೆ ಆ ಸಾವುಕಾರ ಶಂಕರಣ್ಣ ಅಂತಾವ. ನಾನು ಬೇಕಾದ್ರೆ ಆಮೇಲೆ ನಾನು ಹೋಗ್ತೀನಿ. ಬಾರ್ಲಾ ಹೋಗೋಣ ನಿಂಗಣ್ಣ. ಇದ್ಯಾಕ್ಲ ಹಿಂಗೆ ನಿನ್ಕೊಂಡ್ಬಿಟ್ಟೆ? ಬಾರೋ ಹೋಗೋಣ. ಯಾಕೆ ಹೇಳು, ಬಂದ್ಬಿಡು. ಓಹೋ, ನೀನು ನೋಡ್ಲ, ನೀನು ಚೆನ್ನಾಗಿ ಹೇಳ್ತೀಯ. ನಮ್ಮೂರು ಗ್ರಾಮ ಪಂಚಾಯತಿಲಿ ಫಂಕ್ಷನ್ ಇಟ್ಕೊಂಡ್ಬಿಟ್ಟು ತಿಂಡಿ ಎಲ್ಲ ಮಾಡಿಸಿದಾರಂತೆ ಕಳ್ಳ. ಒಳ್ಳೆ ಬಿಸಿ ಬಿಸಿ ಕೇಸರಿ ಬಾತು, ಪಲಾವು, ಬೋಂಡ, ವಡೆ, ಬಜ್ಜಿ, ಹಪ್ಳ. ಬಾಯಲಂಗೆ ನೀರು ಬರ್ತೈತೆ. ಒಳ್ಳೆ ಚೆನ್ನಾಗಿರೋದು ಕಳ್ಳ. ಚೆನ್ನಾಗಿ ಮಾಡ್ತಾರೆ. ಎಷ್ಟು ಬೇಕು ಅಷ್ಟು ಹಾಕಿಸ್ಕೊಂಡು ತಿನ್ಬೋದು. ಕಡತ್ತಾಗಿ ತಿನ್ಬಿಡ್ಬೋದು. ಸಾಯಂಕಾಲಕ್ಕಾಗಂಗೂ ತಟ್ಟೆಲ್ ತಗೊಂಡು ಹೋಗ್ಬಿಡೋಣಂತೆ. ಸುಮ್ಕಿರೋ ತೆಪ್ಪಗೆ. ಅದು ಯಾಕೆ ಹಿಂಗೆ ಆಡ್ತಿದ್ಯಾ? ತಿನ್ಕೊಂಡು ಹೋಗೋಣಂತೆ. ಹಂಗಂತೀಯ? ಸರಿ ಆಯ್ತು ಬಿಡು ಹಂಗಾರೆ. ಇಲ್ಲೇ ಇದ್ದು ಬಿಡೋಣ. ಏನು ಇನ್ನೊಂದು ಅರ್ಧ ಗಂಟೆ ಅಲ್ವಾ? ಅಲ್ಲ ಕಳ್ಳ, ನಾವಿಲ್ಲಿದ್ದು ಸಾವುಕಾರ ಸನ್ಮಾನ ಮಾಡೋದು ಫಂಕ್ಷನಿಗೆ ಇದ್ದಿದ್ದಂತ ಏನಾದ್ರೂ ನಮ್ಮ ಶಂಕರಣ್ಣರಿಗೆ ಗೊತ್ತಾಗ್ಬಿಟ್ರೆ ಬೇಜಾರು ಮಾಡ್ಕೊಳಲ್ವಲ್ಲ? ಏನ್ಲ ಮಾಡೋದು? ಏನು ಆಗಲ್ ಕಣ್, ಸುಮ್ಕಿರಣ. ಅವ್ರಿಗಿನ್ನಿ ಅತ್ಲಾಗಿಂದ ಗೊತ್ತಾಗುತ್ತೆ. ನೀನ್ ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊಳ್ತೀಯ? ಅವ್ರಿಗೇನು ಗೊತ್ತಾಗಲ್ಲ. ಸುಮ್ಕಿರು, ಆರಾಮಾಗಿರು. ನೀನು ತಲೆ ಕೆಡಿಸ್ಕೊಬೇಡ. ನಾನು ಎಲ್ಲ ಮ್ಯಾನೇಜ್ ಮಾಡ್ತೀನಿ. ಏನಪ್ಪ ಹಂಗಾರೆ ಬಿಡು, ಇಲ್ಲೇ ಉಳ್ಕೊಂಬಿಡೋಣ ಅತ್ಲಾಗಿ. ಹೊಟ್ಟೆ ತುಂಬ ತಿನ್ಕೊಂಡೆ ಹೋಗ್ಬೇಕಳ್ಳಿ. ಹೊಟ್ಟೆ ತುಂಬ ಬರೋದು ಬಂದಿದ್ದೀವಿ ಅತ್ಲಾಗಿ. ನಾನು ಹೋಟ್ಲಲ್ಲಿ ಸರಿಯಾಗಿ ತಿನ್ಲಿಲ್ಲ, ಏನಿಲ್ಲ. ಹಂಗೇನಾದ್ರು ಶಂಕರಣ್ಣರಿಗೆ ಗೊತ್ತಾದ್ರೆ ಏನೋ ಒಂದು ಸುಳ್ಳು ಹೇಳ್ಬಿಟ್ಟು ಮ್ಯಾನೇಜ್ ಮಾಡಿದ್ರೆ ಆಗುತ್ಕೊಂಡು ಬಿಡು. ಹಂಗಂತ ಒಳ್ಳೆ ತಿಂಡಿ ಮಾಡಿಸಿದ್ದಾರೆ, ಬಿಟ್ಟು ಹೋಗೋಕ್ಕಾಗುತ್ತಾ? ಗೌಡ್ರೆ, ಫಂಕ್ಷನು ಎಷ್ಟು ಗಂಟೆಗೆ ಶುರು ಆಗೋದು? ಇಷ್ಟೊತ್ತಾದ್ರೂ ನೀನು ಶುರುನೇ ಮಾಡಿಲ್ವಲ್ಲ ಗೌಡ್ರೆ? ಬೇಗ ಬರಬೇಕು ಅನ್ನೋ ಜ್ಞಾನ ಇಲ್ಲ ಕಣ್ರಿ ಗೌಡ್ರೆ ನಮ್ಮೂರವ್ರಿಗೆ. ಏನಪ್ಪ ಪಾಪ, ನೀವು ಎಲ್ಲಾರು ಬಂದು ಇಷ್ಟೊತ್ತಿಂದ ನಿನ್ಕೊಂಡಿದ್ದೀರಾ ಕಾಯ್ಕೊಂಡು. ಇನ್ನು ಬರೋದು ಬೇಡವಾ ಬೇಗ ಇವರು? ಲೇ ಕಳ್ಳರ, ಎಂತ ಕಳ್ರಿ ಇರ್ಬೇಕಪ್ಪ ಇವರು. ಅಲ್ಲ, ಒಳ್ಳೆ ತಿಂಡಿ ಮಾಡಿಸಿದೀವಿ ಅಂದ ತಕ್ಷಣ ನೋಡಿ ಹೆಂಗ್ ನಿನ್ಕೊಂಡ್ಬಿಟ್ರು, ನಾಟಕ ಮಾಡ್ಕೊಂಡ್ಬಿಟ್ಟು. ಇನ್ನೇನು ಫಂಕ್ಷನ್ ಏನ್ ಶುರು ಆಗುತ್ತೆ, ನೀವು ಎಲ್ಲ ಅರ್ಜೆಂಟಾಗಿ ಹೋಗ್ಬೇಕು, ಕೆಲಸ ಕಾರ್ಯಗಳು ಐತೆ ಅಂತ ಬೇರೆ ಹೇಳ್ತಿದ್ರಿ. ಪಾಪ ನಮ್ಮಿಂದ ನಿಮ್ಗೆ ಹಿಂಸೆ ಆಗೋದು ಬೇಡ ಕಣ್, ಹೋಗ್ರಪ್ಪ ಪಾಪ. ನಿಂಗಣ್ಣ, ಸಿದ್ದಣ್ಣ, ಹೋಗ್ರಪ್ಪ ಹೋಗ್ರಿ. ಅದೇನಿದ್ರು ನಾವು ನೋಡ್ಕೊಂತೀವಿ. ಇನ್ನೇನು ಊರ್ ಜನಗಳು ಬೇಕಾದಷ್ಟು ಜನ ಬರ್ತಾರೆ ಕಣ್, ಹೋಗ್ರಲ್ಲ ಪಾಪ. ಫಂಕ್ಷನ್ಗಳೇನು ನಡೆಯುತ್ತೆ, ಹೋಗ್ರು. ನೀವು ಅರ್ಜೆಂಟು ಏನ ತೋಟಕ್ಕೆ ಬೇರೆ ನೀರು ಬಿಡ್ಬೇಕಂತ ಹೇಳ್ತಿದ್ರಿ. ಪಾಪ ಹಸುಗಳಿಗೆ ಮೇವ್ ಹಾಕ್ಬೇಕು ಅಂತ ಹೇಳ್ತಿದ್ರಿ. ಹೊಲ್ದಲ್ಲಿ ಕೆಲಸ, ತೋಟದಲ್ಲಿ ಕೆಲಸ. ಪಾಪ ಹೋಗ್ರಿ. ಅದೇನ್ ಕೆಲಸ ನೋಡ್ಕೊ ಹೋಗ್ರಪ್ಪ. ಇರ್ಲಿ. ಇಲ್ಲಿ ಭಾಷಣ ಎಲ್ಲ ಕೇಳ್ಕೊಂಡು ಕೂತ್ಕೊಬಿಡ್ರಿ ನೀವು ಪಾಪ. ಹಂಗೆ ನಿಲ್ಕಣಿ ಹೇಳ ಶಂಕರಾಜು. ಏನಿದ್ರು ಈಗ ನಮ್ಮೂರು ಈಗ ಸಾವುಕಾರರು ಗೆದ್ದಿದ್ದಾರೆ, ಚೇರ್ಮನ್ ಆಗ್ತಿದ್ದಾರೆ. ಅವ್ರಿಗೂ ಸನ್ಮಾನ ಮಾಡ್ತಿದ್ದೀರಾ ನೀವು. ನಾವು ನೋಡ್ತೀವಿ ಹೆಂಗ್ ಸನ್ಮಾನ ಮಾಡ್ತೀರಾ ಏನಂತ. ನಮ್ಗೂ ಖುಷಿ ಆಗುತ್ತೆ, ಚಪ್ಪಾಳೆ ತೊಡ್ತೀವಿ. ನಮಗೂ ಒಂಥರ ಖುಷಿನೇ ಅಲ್ವಾ ಪಾಪ ಗೆದ್ದಿರೋದಕ್ಕೆ. ನಿನ್ಕೊಂಡು ಒಂದ್ ಅರ್ಧ ಗಂಟೆ ನಾವು ನಿನ್ಕೊಂಡು ಹೋಗ್ತೀವಿ ಕಣಿ, ಹೇಳ್ರಿ. ಆಮೇಕಿಂದ ಹಂಗೆ ತಿಂಡಿ ಮಾಡ್ತಿದ್ರಲ್ಲ, ತಿನ್ಕೊಂಡೆ ಹೋಗ್ತೀವಿ. ಎಲ್ಲಾರು ಊರವ್ರಿಗೋಸ್ಕರ ಮಾಡ್ಸಿರ್ತೀರಾ. ಈಗ ಹಂಗೆ ಬಿಟ್ಟು ಹೋದ್ರೆ ಆಗುತ್ತಾ? ಊರವ್ರಿಗೋಸ್ಕರನ ಲೆಕ್ಕ ತಗೊಂಡು, ನಮ್ದು ಲೆಕ್ಕ ತಗೊಂಡೆ ಅಲ್ವಾ ಮಾಡ್ಸಿರ್ತೀರಾ. ಹೊಟ್ಟೆ ತುಂಬಾ ಊಟ ಮಾಡ್ಲಿ ನಮ್ಮ 3 ಜನಗಳು ಅಂತ ಮಾಡ್ಸಿರ್ತೀರಾ ಪಾಪ. ನಾವು ದುರಂಕಾರದಿಂದ ಹಂಗೆ ಬಿಟ್ಟೋದ್ರೆ ಆಗುತ್ತೆ ಶಂಕರಾಜ? ಇಲ್ಲ, ನಾವ್ ಇರ್ತೀವಿ ಫಂಕ್ಷನ್ಗೆ. ಆಗ ಬಂದ ಬಿಟ್ರು ಕಣಪ್ಪ ನಮ್ಮ ಸಾವುಕಾರರು, ರಂಗಜ್ಜಾವು. ಬರ್ರಿ. ಯಾಕ್ರಪ್ಪ ಇಷ್ಟೊಂದು ತಡ ಮಾಡ್ಕೊಂಬಂದ್ರಿ? ಬೇಗ ಬರ್ಬೇಕಲ್ವೇಂದ್ರಪ್ಪ ನೀವು? ಬರ್ರಪ್ಪ ಬೇಗ. ರಂಗಜ್ಜ, ಈ ಮಣ್ಣಂಗೆ ಬೇಗ ಕರ್ಕೊಂಡ್ ಬರೋದಲ್ವೇನೋ? ಗೌಡ್ರೆ ನಮಸ್ಕಾರ ಗೌಡ್ರೆ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ನಮ್ಮ ಕಡೆಯಿಂದ ತಪ್ಪಾಗಿದೆ. ಸ್ವಲ್ಪ ತಡ ಮಾಡ್ಕೊಂಡ್ ಬಂದ್ಬಿಟ್ಟು ನೀವು 9:30 ಅಷ್ಟೊತ್ತಿಗೆ ಬರಬೇಕು ಅಂತ ಹೇಳಿದ್ರಿ. ನಾವು 9:45 ಆಯ್ತು. 1/4 ಗಂಟೆ ತಡ ಆಗೋಯ್ತು ಗೌಡ್ರೆ. ದಯವಿಟ್ಟು ಕ್ಷಮಿಸ್ಬಿಡ್ರಿ ಗೌಡ್ರೆ. ಇರ್ಲಿ ಕಣ್, ಬಿಡ ಸಾವುಕಾರ. ಇರ್ಲಿ ರಾಜಣ್ಣ, ಇರ್ಲಿ ಹೋಗ್ಲಿ ಬಿಡ. ಏನು 1/4 ಗಂಟೆ ಹೆಚ್ಚು ಕಮ್ಮಿ, ಇವಾಗ ಏನು ಮಾಡೋಕ್ಕಾಗಲ್ಲ ಪಾಪ. ನಿನ್ಗೊಂದು ಕೆಲಸ ಕಾರ್ಯಗಳೆಲ್ಲ ಇರ್ತವೆ. ಮತ್ತಿನ್ನೇಂದ್ರಪ್ಪ, ಎಲ್ಲ ಆರಾಮಾಗಿದ್ದೀರಲ್ಲ? ಸದ್ಯ ಗೆದ್ದಿದ್ಯಾ? ಖುಷಿಗೆ ಏನೇನ ಅರೇಂಜ್ಮೆಂಟ್ ಊರಲ್ಲಿ ಊಟ ಗೀಟ ಎಲ್ಲ ಇಡಿಸ್ಬಿಡ ಹಾಕ್ಸಿ ಎಲ್ಲಾರ್ಗು ಖುಷಿ ಪಡಿಸ್ದೆ. ಊರವರೆಲ್ಲಾನು ಹೊಟ್ಟೆ ತುಂಬ ಊಟ ಮಾಡಿದ್ರು. ಖುಷಿ ಆಯ್ತು ಕಣ್ರಪ್ಪ ನಮ್ಗುಂದು. ಹಂಗಾಗಿ ನಾವು ಇನ್ನೇನು ಗ್ರಾಮ ಪಂಚಾಯತಿಲಿ ಗೆದ್ದಿದ್ಯಲ್ಲ ಎಲೆಕ್ಷನ್ ಅಲ್ಲಿ, ಅದಕ್ಕೋಸ್ಕರ ನಾವು ನಮ್ಮ ಕಡೆಯಿಂದ, ಊರವ್ರ ಕಡೆಯಿಂದ, ಗ್ರಾಮ ಪಂಚಾಯತಿ ಕಡೆಯಿಂದ ಒಂದು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದು ನಿನ್ಗೆ.
ಬಾರಪ್ಪ, ಒಳ್ಳೆ ಟೈಮಿಗೆ ಬಂದಿದ್ಯಾ. ಏನ್ರಪ್ಪ ಫಂಕ್ಷನ್ ಶುರು ಮಾಡ್ಕೊಳ್ಳೋಣ ಏನ್ರಪ್ಪ? ಹೂ ಕಣ್ಗೌಡ್ರೆ, ಒತ್ತು ಬೇರೆ ಆಗೋಯ್ತು, ಹೊಟ್ಟೆ ಬೇರೆ ಹಸಿತೈತಿ. ಇನ್ನೂ ಒಳ್ಳೆ ಬಿಸಿ ಬಿಸಿ ತಿಂಡಿ ಎಲ್ಲ ಕಾಯ್ಕೊಂಡು ಕುಂತೈತೆ ನಮಗೋಸ್ಕರ. ಹೊಟ್ಟೆ ತುಂಬಾ ಊಟ ಮಾಡೋಣಂತ. ಬೇಗ ಬೇಗ ಫಂಕ್ಷನ್ ಮುಗಿಸ್ಬಿಡ್ರಿ, ಸನ್ಮಾನ ಮಾಡ್ಬಿಟ್ಟು ಸಾವುಕಾರರಿಗೆ. ಸಾವುಕಾರ, ನಮ್ಮ ಊರಿನ ಪರವಾಗಿ, ಗ್ರಾಮ ಪಂಚಾಯತಿಗಳ ಪರವಾಗಿ, ನಮ್ಮ ಊರಿನ ಜನಗಳ ಪರವಾಗಿ, ಎಲ್ಲಾರ ಪರವಾಗಿ ಕಣಪ್ಪ. ನೀನು ಈ ಸಲ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಒಳ್ಳೆ ಇದು ತಗೊಂಬಿಟ್ಟು ಗೆದ್ದಿದ್ಯಾ. ಒಳ್ಳೆ ಮತಗಳನ್ನ ಪಡ್ಕೊಂಡು ಗೆದ್ದಿದ್ಯಾ. ನಮ್ಗೆಲ್ಲರಿಗೂ ಕೂಡ ಭಾಳ ಖುಷಿಯಾಗಿದೆ. ಹಿಂಗೆ ಊರಿನ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ, ಒಳ್ಳೊಳ್ಳೆ ಕಾರ್ಯಗಳನ್ನ ಮಾಡ್ತಾ ಹೋಗು. ಸರಿನಾ? ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಕಣಪ್ಪ. ತಗೊಳಪ್ಪ, ಪ್ರೈಸ್ಗಳು ತಗ, ಸರ್ಟಿಫಿಕೇಟ್ ತಗ, ಪ್ರೈಸ್ ತಗ. ಧನ್ಯವಾದಗಳು ಕಣ್ರಿ ಗೌಡ್ರೆ. ನಮ್ಮೂರು ಜನಗಳಿಗೆ, ನಿಮ್ಗೆ, ನಮ್ಮ ಗ್ರಾಮ ಪಂಚಾಯತಿ ಜನಗಳಿಗೆ, ಸಿಬ್ಬಂದಿ ವರ್ಗಗಳಿಗೆ, ನಮ್ಮೂರು ಹಿರಿಕರುಗಳಿಗೆ, ತಂದೆ ತಾಯಂದ್ರುಗಳಿಗೆ, ಅಕ್ಕ ತಂಗಿಯರುಗಳಿಗೆ ಎಲ್ಲಾರ್ಗೂ ಕೂಡ ನಾನು ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನ ಹೇಳ್ತಿದ್ದೀನಿ ಗೌಡ್ರೆ. ನಾನಿವತ್ತು ಈ ಜಾಗದಲ್ಲಿ ಗೆದ್ದು ಈ ರೀತಿ ಎಲ್ಲ ಸನ್ಮಾನ ಮಾಡಿಸ್ಕೊಳ್ತಿದ್ದೀನಿ ಅಂದ್ರೆ ಎಲ್ಲದಕ್ಕೂ ಕಾರಣ ನೀವುಗಳು, ನಮ್ಮೂರು ಜನಗಳು. ಹಂಗೆ ನನ್ನ ತಮ್ಮ ರಂಗಜ್ಜ ಇದ್ದಾನಲ್ಲ, ರಂಗಜ್ಜನೂ ಕೂಡ ತುಂಬಾ ಸಪೋರ್ಟ್ ಮಾಡ್ದ ನನಗೆ. ನನ್ನ ತಮ್ಮ ಸಪೋರ್ಟ್ ಮಾಡಿರಲಿಲ್ಲ ಅಂತಿದ್ರೆ, ಧೈರ್ಯ ಹೇಳಿರಲಿಲ್ಲ ಅಂತಿದ್ರೆ, ನನ್ನ ಹಿಂದೆ ಬೆನ್ನಿಂದೆ ನಿಂತ್ಕೊಂಡಿರಲಿಲ್ಲ ಅಂತಿದ್ರೆ ನಾನು ಈ ಸ್ಥಾನಕ್ಕೆ ಬರೋದಕ್ಕೆ ಸಾಧ್ಯ ಆಗ್ತಾನೆ ಇರಲಿಲ್ಲ. ಎಲ್ಲದಕ್ಕೂ ಮುಖ್ಯವಾಗಿ ಕಾರಣ ಈ ಸನ್ಮಾನಗಳು ಪ್ರತಿಯೊಂದೂ ಕೂಡ ಯಾರಿಗೆ ಸೇರ್ಬೇಕು ಅಂದ್ರೆ ನನ್ನ ತಮ್ಮ ರಂಗಜ್ಜಂಗೆ ಸೇರ್ಬೇಕು. ನಾನಿವತ್ತು ಈ ಸ್ಥಾನದಲ್ಲಿ ನಿಂತಿರೋದಕ್ಕೆ ನಮ್ಮೂರ್ ಜನಗಳಿಗೋಸ್ಕರ, ನಮ್ಮೂರಿನ ಕಾರ್ಯಕ್ರಮಗಳನ್ನ, ನಮ್ಮೂರನ್ನ ಇಂಪ್ರೂವ್ಮೆಂಟ್ ಮಾಡೋದಕ್ಕೆ, ಅಭಿವೃದ್ಧಿ ಮಾಡೋದಕ್ಕೆ, ಎಲ್ಲದಕ್ಕೂ ಒಂದು ನಾಯಕರನ್ನಾಗಿ ನನಗೆ ಗೆಲ್ಸಿರೋದಕ್ಕೆ ಮುಖ್ಯವಾಗಿ ಕಾರಣ ನನ್ನ ತಮ್ಮನೇ. ಎಲ್ಲರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು. ಏನು ನಮ್ಮೂರ್ ಜನಗಳು ನನಗೆ, ನನ್ನ ಮೇಲೆ ನಂಬಿಕೆ ಇಟ್ಕೊಂಡ್ಬಿಟ್ಟು ಓಟ್ ಹಾಕಿದ್ದಾರೆ. ಎಲ್ಲರಿಗೂ ಕೂಡ ಅಷ್ಟೇ, ನಮ್ಮೂರಿನ ಅಭಿವೃದ್ಧಿ ಕಾರ್ಯಕ್ರಮಗಳಿಗೋಸ್ಕರ ನಾನು ನನ್ನ ಏನಾರು ಇರ್ಲಿ, ನನ್ನ ಮನೆ ಕೆಲಸಗಳನ್ನ ಬಿಟ್ಬಿಟ್ಟು ನಾನು ಇನ್ಮೇಲಿಂದ ನನ್ನ ಊರಿನ ಅಭಿವೃದ್ಧಿಗೋಸ್ಕರ ನಾನು ದುಡಿತಾ ಹೋಗ್ತೀನಿ ಗೌಡ್ರೆ. ಏನಿಲ್ಲಪ್ಪ, ನಾನೇನು ಎಲ್ಲದಕ್ಕೂ ಏನು ಕಾರಣ ಅಲ್ಲ. ನಮ್ಮ ಅಣ್ಣ ನಿಂತ್ಕಂಡ, ನಾನು ಏನಂದ್ರೆ ನಮ್ಮ ಅಣ್ಣಂಗೆ ಒಂದು ಸಪೋರ್ಟ್ ಕೊಡ್ತಾ ಬಂದೆ ಅಷ್ಟೇ. ಈ ಎಲ್ಲ ಸನ್ಮಾನಕ್ಕೂ ಸಲ್ತಕ್ಕದ್ದು ನಮ್ಮ ಅಣ್ಣಂಗೋಸ್ಕರನೇ. ಅಣ್ಣ, ನನಗೆ ನೀನು ಊರ್ ಜನಗಳು, ಕಾರ್ಯಗಳು, ಸೇವೆಗಳು, ಅಭಿವೃದ್ಧಿಗೋಸ್ಕರ ದುಡಿದ್ರೆ ಅಷ್ಟೇ ಸಾಕು. ಅದೇ ಖುಷಿ ನನಗೆ. ಹೊಟ್ಟೆ ಉರಿದೋಗಂಗೆ ಆಗ್ತೈತತ್ಲಾಗಿ, ನನ್ನ ಕೈಲಂತೂ ತಡ್ಕಣಕ್ ಆಗ್ತಿಲ್ಲತ್ಲಾಗಿ. ನೋಡು ನೋಡು, ಆ ಸಾವುಕಾರಂಗೆ ನಿಲ್ಲಿಸ್ಬಿಟ್ಟು ಹೆಂಗೆ ಸನ್ಮಾನ ಎಲ್ಲ ಮಾಡ್ತಿದ್ದಾರೆ. ಆ ಸಾವುಕಾರ ನಿನ್ಕಣ ಜಾಗದಲ್ಲಿ ವರ್ಷ 2 ವರ್ಷದಿಂದ ನಮ್ಮ ಶಂಕರಣ್ಣವ್ರು ನಿನ್ಕಣ್ತಿದ್ರು, ನಮ್ಮ ಸಾವುಕಾರರು ನಿನ್ಕಣ್ತಿದ್ರು. ನಮ್ಮ ಸಾವುಕಾರ ಪಕ್ಕದಲ್ಲಿ ನಾನು ನಿನ್ಕಣ್ತಿದ್ದೆ. ಹೂವಿನ ಬೊಕ್ಕೆ, ಹೂವಿನಾರ ಎಲ್ಲ ಕೊಟ್ಟಂಗೆ ನಾನು ಕೈಲಿ ಇಟ್ಕೊಂಡ್ಬಿಡ್ತಿದ್ದೆ. ಎಷ್ಟು ಖುಷಿ ಆಗ್ತಿತ್ತು. ಅಯ್ಯೋ, ಹೊಟ್ಟೆಲ್ಲ ಉರಿದೋಗಂಗೆ ಆಗ್ತೈತೆ. ನಾನಿಲ್ಲಿ ನಿನ್ಕೋಬಾರ್ದಿತ್ತು. ಏನು ಮಾಡ್ತೀರಾ, ಬಿಸಿ ಬಿಸಿ ತಿಂಡಿ ಬೇರೆ ಮಾಡಿಸಿದಾರಂತೆ, ತಿನ್ಕೊಂಡು ಹೋಗ್ಬಿಡೋಣ ಅಂತ ನಿನ್ಕೊಂಬಿಟ್ಟೆ. ಇವ್ರು ಇನ್ನೇನು ಮಾಡ್ತಾರೆ? ನಮ್ಮ ಶಂಕರಣ್ಣರಷ್ಟು ಕೆಲಸಗಳು ಮಾಡ್ತಾರ? ಇವ್ರ ಕೈಲಿ ಆಗುತ್ತಾ? ಸುಮ್ಮನೆ ಮಾತಾಡೋ ಅಷ್ಟು ಸುಲಭ ಅಲ್ಲ. ನಮ್ಮ ಶಂಕರಣ್ಣವ್ರಿಗೆ ಈ ವಿರುದ್ಧ ಹಾಕೊಂಬಿಟ್ಟು ಗೆದ್ದಿದ್ದೀರಾ. ಇನ್ನು ಮೇಲಿಂದ ಐತೆ ಸಾವುಕಾರ ನಿಮಗೆ, ಇನ್ನು ಮೇಲಿಂದ ಐತೆ. ಇಷ್ಟು ದಿವಸ ಬಿಲ್ಡಪ್ ಕೊಟ್ಕೊಂಡು ಎಲ್ಲರ ಮುಂದೆನೋ ತಿರ್ಗಾಡ್ತಿದ್ದಲ್ಲ, ಇನ್ನು ಮೇಲಿಂದ ಐತೆ ಕಣ್, ತಡೀರಿ. ನಿಮಗೆ ನಿಮ್ಮ ಬಿಲ್ಡಪ್ಗೆಲ್ಲ ಐತೆ ನಿಮಗೆ. ನಮ್ಮ ಸಾವುಕಾರರು ಎಲ್ಲೆಲ್ಲಿ ಏನೇನು ಮಾಡ್ಬೇಕಂತ ಅವ್ರಿಗೆ ಚೆನ್ನಾಗಿ ಗೊತ್ತೈತೆ. ಹಂಗೆ ಮಾಡ್ತಾರ ಕಣ್, ಹೇಳ್ರಿ. ನಿಮಗೆ ಇಷ್ಟಕ್ಕೇಂದ್ರೆ ಬಿಟ್ಬಿಡ್ತಾರ ಅಂದ್ಕೊಂಡಿದ್ದೀರಾ? ನೀವೇನು ಅಭಿವೃದ್ಧಿ ಮಾಡ್ತೀರಾ ನೋಡ್ತೀವಿ ನಾವು. ಊರವರೆಲ್ಲರೂ ನಿಮ್ಮ ಕೆಲಸ ಕಾರ್ಯಗಳೆಲ್ಲ ನೋಡ್ಬಿಟ್ಟು ನಗಾಡಬೇಕು, ಕೇಕೆ ಹಾಕೊಂಡು ನಗಾಡಬೇಕು, ಹಂಗೆ ಮಾಡ್ತೀವಿ. ನಮ್ಮ ಇಲ್ಲಿ ಮಾತಾಡಿದ್ರೆ ಸರಿ ಆಗಲ್ಲ. ಮೊದಲು ಹೊಟ್ಟೆ ತುಂಬ ತಿಂಡಿ ತಿನ್ಕೊಂಡು ಹೋಗೋಣ. ಎಲ್ಲ ನಮ್ಮ ಊರಿನ ಗ್ರಾಮಸ್ಥರುಗಳಿಗೆ ಎಲ್ಲಾರ್ಗು ಹೇಳ್ತಿರೋದು ಏನಂದ್ರೆ, ತಿಂಡಿ ಮಾಡಿಸಿದೀವಿ ಕಣ್ರಪ್ಪ, ಒಳ್ಳೆ ಬಿಸಿ ಬಿಸಿ ತಿಂಡಿ ಮಾಡಿಸಿದೀವಿ. ಇನ್ನೇನು ಫಂಕ್ಷನ್ನು ಮುಗಿತಾ ಬಂತು, ಇನ್ನೇನು ಕಾರ್ಯಕ್ರಮಗಳೆಲ್ಲ ಮುಗಿತಾ ಬಂತು. ಸನ್ಮಾನ ಕಾರ್ಯಕ್ರಮ ಆಯಿತು ನಮ್ಮ ಸಾವುಕಾರಂಗೆ. ಎಲ್ಲ ಮುಗೀತು. ಸಾವುಕಾರ, ಇನ್ನು ಮೇಲಿಂದ ಊರಿನ ಕಾರ್ಯಕ್ರಮಗಳು ಎಲ್ಲಾನು ಗ್ರಾಮ ಪಂಚಾಯತಿ ಕಡೆಯಿಂದ ಎಷ್ಟಾಗುತ್ತೋ ನಿನ್ನ ಕೈಲಿ ಎಲ್ಲ ಮಾಡಬೇಕು ಕಣಪ್ಪ. ಒಳ್ಳೇದಾಗ್ಲಿ, ಮುಂದುವರಿ, ಸರಿನಾ? ಬರ್ರಪ್ಪ, ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು, ಇನ್ನೇನು ಊಟದ ಕಾರ್ಯಕ್ರಮ ಇವಾಗ. ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಪಲಾವ್ ಮಾಡಿಸಿದೀವಿ, ಕೇಸರಿ ಬಾತ್ ಮಾಡಿಸಿದೀವಿ, ಬೋಂಡ, ಬಜ್ಜಿ, ವಡೆ ಎಲ್ಲದೂ ಐತೆ. ಹೊಟ್ಟೆ ತುಂಬ ತೃಪ್ತಿಯಿಂದ ಊಟ ಮಾಡ್ಕೊಂಡು ನೆಮ್ಮದಿಯಾಗಿ ಹೋಗ್ರಪ್ಪ ಎಲ್ಲಾರು, ಸರಿನಾ? ಎಲ್ಲಾರು ಊಟ ಮಾಡ್ಕೊಂಡು ಹೋಗ್ಬೇಕು ಕಣ್ರಪ್ಪ. ಮತ್ತೆ ಯಾರು ಊಟ ಮಾಡ್ದಲೆ ಹಂಗೆ ಹೋಗ್ಬೇಡ್ರಿ ದಯವಿಟ್ಟು. ಹೊಟ್ಟೆ ತುಂಬ ತೃಪ್ತಿಯಿಂದ ಎಲ್ಲಾರು ಊಟ ಮಾಡ್ಕೊಂಡು ಹೋಗ್ರಿ ನೆಮ್ಮದಿಯಿಂದ. ಗೌಡ್ರೆ, ಗೌಡ್ರೆ, ಊಟ ಮಾಡ್ಕೊಂಡು ಹೋಗ್ತೀವಿ ತೃಪ್ತಿಯಿಂದ. ಎಲ್ಲಾರು ಊಟ ಮಾಡ್ಕೊಂಡು ಹೋಗ್ತೀವಿ. ಬರ್ರಪ್ಪ, ಎಲ್ಲಾರು ಊಟಕ್ಕೆ ಹೋಗೋಣ ಬರ್ರಪ್ಪ.
ಸಾವುಕಾರ್ರೆ ನಮ್ಮ ಪರವಾಗಿಂದನೂ ಕೂಡ ಕಂಗ್ರ್ಯಾಚುಲೇಷನ್ಸ್ ನಿಮ್ಗೆ ಗೆದ್ದಿರೋದಕ್ಕೆ. ಬಹಳ ಖುಷಿ ಆಯ್ತು ನನಗೆ, ಬಹಳ ತೃಪ್ತಿ ಆಯ್ತು. ಸರಿ ಆಯ್ತು ಶಂಕರಾಜ, ಅಂತೂ ಇಂತೂ ಸಾವುಕಾರರು ಗೆದ್ದು ಬಿಟ್ರು ಶಂಕರಾಜ. ಹ್ಞೂ ಕಡ್ಲ ಪಾಪ ಗೆದ್ದು ಬಿಟ್ರು, ಅದೇ ಅಲ್ವಾ ನಮಗೂ ಖುಷಿ. ನಡೀರಿ ಊಟ ಮಾಡೋಣ ನಡೀರಿ, ಪಾಪ ಎಲ್ಲಾರು ಕಾಯ್ತಿರ್ತಾರೆ ಊರ್ ಜನಗಳು ಎಲ್ಲಾರು. ಊಟ ಮಾಡೋಣ ಮೊದ್ಲು. ಅಲ್ಕಣಾಣೆ, ನಿನ್ಗನ್ ಮಾತು ಹೇಳನೇನ ಅಲ್ಲ, ಯಾವ್ದಾರ ಫಂಕ್ಷನ್ಗೆ ಹೋಗ್ಲಿ ಎಲ್ಲಾರು ಹೋಗ್ಲಿ, ಯಾರು ಕರೆದ್ರು ಕೂಡ ಎಲ್ಲಾರ ಮುಂದೆನು ನನ್ಗೆಲ್ಲದಕ್ಕೆ ಕಾರಣ ನನ್ನ ತಮ್ಮ ರಂಗಜ್ಜ ಅಂತಾನೆ ಹೇಳ್ತಿರ್ತೀಯಲ್ಲ. ನನಗೊಂಥರ ಮುಜುಗರ ಆಗಂಗ ಆಗೋದ್ ಕಣಪ್ಪ ಅತ್ಲಗಿ ನೀನ್ ಹಿಂಗೆಲ್ಲ ಮಾತಾಡ್ತಿದ್ರೆ. ನಾನ್ ಯಾವಾಗ ಅಣೆಯ ಗೆಲ್ಸಿದೀನಿ ನಿನಗೆ? ನಮ್ಮ 3 ಜನಗಳು ನೀನ್ ಗೆಲ್ಲದಕ್ ಮುಖ್ಯವಾದ ಕಾರಣ. ಅಲ್ವಾ? ನಾನು ಒಬ್ನೇ ಓಟ್ ಹಾಕ್ಬಿಟ್ರೆ ಗೆದ್ದು ಬಿಡ್ತೀಯ ನೀನು? ಹೇಳು ನೀನೇ. ನಮ್ಮ 3ಅವರೇ ಮುಖ್ಯವಾದ ಕಾರಣ ಕಣೋಣೆಯ. ಹಿಂಗೆಲ್ಲ ಇನ್ನೊಂದ್ ದಿವಸ ನನ್ನ ಹೆಸರು ತಗೋಬೇಡ ಎಲ್ಲೋದ್ರೂ. ಲೇ ಪಾಪ ಏನಂತ ಮಾತಾಡ್ತೀಯ? ನನ್ನ ಹತ್ರನೂ ಒಂದ್ ಸ್ವಲ್ಪ ಧರ್ಮ ಕರ್ಮ ಅಂತ ಇರ್ಬೇಕಲ್ವೇ ನಾವು ಎಲ್ಲದಕ್ಕೂ ನೀನೇ ಕಣ. ಲೇ ಪಾಪ ರಂಗಜ್ಜ, ಯಾರು ಏನಾರ ತಿಳ್ಕೊಳ್ಳಿಕಳ್ಳ, ನಾನು ಒಟ್ನಲ್ಲಿ ಗೆಲ್ಲೋದಿಕ್ಕೆ ನೀನೇ ಕಣ ಕಾರಣ. ನನ್ನ ಹಿಂದೆ ನೀನು ಇರೋದಕ್ಕೇನೆ ಅಣ್ಣ. ಯಾರಾದ್ರೂ ಏನಾರ ಅನ್ಕೊಳ್ಳಿ, ನನ್ಗೂ ಕೂಡ ನನ್ನ ಮೇಲೆ ನಂಬಿಕೆ ಇರಲಿಲ್ಲ. ನಾನು ಗೆಲ್ತೀನೋ ಗೆಲ್ಲಲ್ಲೋ ಸೋತೋಗ್ಬಿಡ್ತೀನಂತ ಮನೆಯವರು ಕೂಡ ಯಾರನ್ನೂ ಸಪೋರ್ಟ್ ಕೊಟ್ಟಿರಲಿಲ್ಲ. ನಮ್ಮ ಮಕ್ಳುಗಳೇ ಬೈದ್ಬಿಟ್ರು, ನಿಮ್ಗೆ ಯಾಕೆ ಈ ವಯಸ್ಸಾದಿನ ಕಾಲಕ್ಕೆ ನಿಮ್ ಪಾಡಿಗೆ ನೀವು ಹೊಲ ತೋಟ ಗದ್ದೆ ಅನ್ಕೊಂಡು ಕೆಲಸ ಮಾಡ್ದಲ್ಲ ನೀವು, ಇವೆಲ್ಲ ಯಾಕೆ ನಿಮ್ಗೆ ಅಂತಾನು ಬೈದ್ರು. ಆದ್ರೂ ಕೂಡ ನೀನೇನಂತ ಹೇಳ್ದೆ ಹೇಳು? ನನ್ಗೆ ನಮ್ಮ ಅಣ್ಣ ಗೆದ್ದೆ ಗೆಲ್ತಾನಂದ ಒಂದು ನಂಬಿಕೆ ಐತೆ ಅಣ್ಣ. ನೀನು ನಿನ್ ಮೇಲೆ ನಂಬಿಕೆ ಕಳ್ಕೊಬೇಡ, ನಮ್ಮ 3 ಜನಗಳು ಕೈ ಬಿಡಲ್ಲ, ಗೆದ್ದೆ ಗೆಲ್ತೀವಿ ನಾವು. ನೀನ್ ಎದ್ರಕೋಬೇಡ, ನೀನ್ ಆರಾಮಾಗಿರು, ನಾನಿದ್ದೀನಿ ನಿನ್ ಹಿಂದೆ, ನಮ್ಮ 3 ಜನಗಳಿದ್ದಾರೆ, ಎದ್ರಕೋಬೇಡ ಅಂತ ಧೈರ್ಯ ಕೊಟ್ಟು ಧೈರ್ಯ ತುಂಬಿ ಮುಂದೆ ಕೆಲ್ಸಗಳು ಮಾಡೋಣ ಅಂತ ಹೇಳಿದ್ದು ನೀನೇನೆ. ಹಿಂಗೆ ನೀನ್ ಅಂತ ಕಷ್ಟದ ಟೈಮಲ್ಲಿ ಧೈರ್ಯ ತುಂಬೋರು ಯಾರು ಇರ್ತಾರೆ ಹೇಳು? ನಾನೇನೇನೆ ಸುಮ್ಕಾಗ್ಬಿಟ್ಟಿದ್ದೆ ಅತ್ಲಾಗಿ ಎದ್ರಕೊಂಡು. ಆದ್ರೂ ಕೂಡ ನೀನು ನನಗೆ ಧೈರ್ಯ ಹೇಳ್ಕೊಂಡು, ಧೈರ್ಯ ತುಂಬಿಕೊಂಡು, ಒಂದು ಒಳ್ಳೆ ಮಾತುಗಳು ಹೇಳ್ಕೊಂಡು ನನ್ನ ಹಿಂದೆ ಇರೋದಕ್ಕೇನೆ ಅಲ್ವಾ ನಾನು ಗೆದ್ದಿದ್ದಕ್ಕೆ ಕಾರಣ ಆಗಿದ್ವು. ನಡಿ ಊಟ ಮಾಡೋಣ ನಡ್ರಿ ಹಂಗಾರ, ಇವಾಗ ಸಾಕು. ಇನ್ನೊಂದ್ ಹೇಳೋದು ಮರ್ತು ಬಿಟ್ಟ ಕಣ್ರಪ್ಪ, ನಿಮ್ಮ ಅಣ್ಣ ತಮ್ಮಂದಗಳು ಬಾಂಧವ್ಯ ಹಿಂಗೆ ಇರ್ಲಿ ಕಣಪ್ಪ. 100 ವರ್ಷ ಹಿಂಗೆ ಖುಷಿ ಖುಷಿಯಾಗಿರ್ರಿ.